ಹಾಯ್, ನಮಸ್ತೆ. ನಾನು ನಮ್ಮಮ್ಮ ಮನೆಗೆ ಬಂದಿದ್ದೆ. ಅಲ್ಲಿ ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಯಾಕೋ ನನ್ನ ಮಗಳಿಗೆ ಹೇರ್ ಕಟ್ ಮಾಡೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನೇ ಮಾಡ್ತೀನಿ ಹೇರ್ ಕಟ್ಟು. ನಮ್ಮ ಹಸ್ಬೆಂಡ್ಗೆ ಬಾಫ್ ಕಟ್ ಈ ಥರ ಆ್ಯಪಲ್ ಕಟ್ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಲಾಂಗ್ ಹೇರ್ಸೇ ಸ್ವಲ್ಪ ಸ್ಪ್ಲಿಟ್ಸು ಮತ್ತು ಜಸ್ಟ್ ಒಂದು 1 ಇಂಚಷ್ಟು ಕಟ್ ಮಾಡಿದೆ. ವಿಡಿಯೋ ಸರಿಯಾಗಿ ತೆಗಿಯೋಕ್ಕಾಗಲಿಲ್ಲ. ಬಟ್ ನೋಡಿ, ನೀವೇನಾದರೂ ಈ ಥರ ಲಾಂಗ್ ಹೇರ್ಸೇ ಇದ್ಕೊಂಡು ಏನಾದರೂ ಹೇರ್ ಕಟ್ ಮಾಡಬೇಕು ಅಂದರೆ ನಾನು ಇವಳಿಗೆ ಸ್ಟೆಪ್ ಈ ಥರ ತೊಗೊತೀವಲ್ಲ, ಪಾರ್ಟಿಷನ್ ಮಾಡಿ ಅಲ್ಲಿ ಏನಾದರೂ ಕ್ಲಿಪ್ ಹಾಕಿ ಇಲ್ಲ ಹೇರ್ ಬೆಂಡ್ ಹಾಕಿ ನಾವೇನಾದರೂ ಹೇರ್ ಸ್ಟೈಲ್ ಮಾಡಬೇಕು ಅಂತಂದರೆ ಈ ಥರ ಕಟ್ ಚೆನ್ನಾಗಿರುತ್ತೆ ನೋಡಿ. ಆ ಥರ ಪಾರ್ಟಿಷನ್ ಮಾಡಿ ಆಮೇಲೆ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹೇರ್ಸ್ನ ಕಟ್ ಮಾಡಿಕೊಂಡು ನಮ್ಮ ಸೈಜ್ ನೋಡಿಕೊಂಡು ಹೇರ್ ಸೈಜ್ ಆಮೇಲೆ ಮತ್ತೆ ಕೆಳಗಡೆ ಇರೋದನ್ನೆಲ್ಲ ಒಂದು ಸಲ ಮೇಲೆ ಕೆತ್ತಿ ಆಮೇಲೆ ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕೂದಲನ್ನ ಕಟ್ ಮಾಡ್ಕೊಬೇಕು. ನಿಮಗೆ ಸೈಡ್ ಕ್ರಾಫ್ಟ್ ಬೇಕು ಅಂದರೆ ಸೈಡ್ ಕ್ರಾಫ್ಟ್ ತೆಗೆದು ಹೇರ್ ಕಟ್ ಮಾಡ್ಕೊಳ್ಳಿ, ಇಲ್ಲ ಸೆಂಟರ್ ಕ್ರಾಫ್ಟ್ ಬೇಕು ಅಂದರೆ ಸೆಂಟರ್ ಕ್ರಾಫ್ಟ್ ತೆಗೆದು ಹೇರ್ ಕಟ್ ಮಾಡ್ಕೊಳ್ಳಿ. ನಾನು ಸೈಡ್ ಕ್ರಾಫ್ಟ್ ತೆಗೆದುಬಿಟ್ಟು ಇವಳಿಗೆ ಇಲ್ಲಿ ಹೇರ್ ಕಟ್ ಮಾಡಿದೆ. ಸೈಡ್ ಕ್ರಾಫ್ಟ್ ತೆಗೆದು ಆ ಸೈಡ್ ಕ್ರಾಫ್ಟ್ಗೆ ಎಷ್ಟು ಬಂದಿರುತ್ತೋ ಅದು ಫುಲ್ ಪಾರ್ಟ್ ಈ ಥರ ಮೇಲಕ್ಕೆ ಪೋನಿಟೈಲ್ ಥರ ತೊಗೊಂಡು ನಾವು ನಾರ್ಮಲ್ ಸ್ಟೆಪ್ ಕಟ್ ಯಾವ ರೀತಿ ಮಾಡ್ಕೊತೀವೋ ಆ ರೀತಿ ಇಲ್ಲಿ ಅವಳಿಗೆ ಸೈಡ್ ಕ್ರಾಫ್ಟೇ ಬರ್ತಿರ್ಲಿಲ್ಲ. ಆಮೇಲೆ ಸೆಂಟರ್ ಕ್ರಾಫ್ಟ್ ತೆಗೆದೆ, ಅದು ಬರ್ತಿರ್ಲಿಲ್ಲ. ನಮ್ಮಮ್ಮ ಅವಳಿಗೆ ಒಂದೇ ಒಂದು ಪೋನಿಟೈಲ್ ಹಾಕಿ ಡೈಲಿ ಅವಳಿಗೆ ಸೆಂಟರ್ ಕ್ರಾಫ್ಟು ಸೈಡ್ ಕ್ರಾಫ್ಟೇ ಬರ್ತಿರ್ಲಿಲ್ಲ. ತುಂಬ ಸಲ ಮಾಡಿ ಪಾಪ ಅವಳು ಎಷ್ಟು ಸಲ ತೆಗಿತೀಯಮ್ಮ ಅಂತ ಹೇಳ್ತಿದ್ಲು. ನೋಡಿ ಈ ಥರ ಮಾಡಿ ಮತ್ತು ನಾನು ಅಲ್ಲಿ ಆ್ಯಕ್ಚುಲಿ ನಾವು ರಬ್ಬರ್ ಬ್ಯಾಂಡ್ ಹಾಕ್ಕೊತೀವಿ ಆ ಥರ ಮೇಲಕ್ಕೆ ಈ ಥರ ಎತ್ಕೊಂಡಾಗ. ಬಟ್ ಅಲ್ಲಿ ರಬ್ಬರ್ ಬ್ಯಾಂಡ್ ಇಲ್ದಿರ ನಾನು ಇವತ್ತು ಹೇರ್ ಕಟ್ ಮಾಡಿದ್ದೆ ಅವಳಿಗೆ. ನನಗೆ ಸೆಂಟರ್ ಕ್ರಾಫ್ಟ್ ಅಷ್ಟೊಂದು ಬರ್ತಾನೆ ಇರಲಿಲ್ಲ. ಅಲ್ಲಿ ನೋಡಿ ಎಷ್ಟು ತೆಗೆದ್ರೂ ಅಲ್ಲಿ ಒಂಥರ ಮೇಲೆಗೆ ಬಫ್ ಥರ ಕುತ್ಕೊತಾ ಇತ್ತು. ಆ ಥರ ಇದ್ದಾಗ ಹೇರ್ ಕಟ್ ಮಾಡೋಕ್ಕಾಗಿಲ್ಲ. ನಾನು ವಾಟರ್ ಕೂಡ ಯೂಸ್ ಮಾಡ್ತಿದ್ದೆ. ಈ ಸಲ ಈ ಥರ ಟ್ರೈ ಮಾಡಿದೆ. ನೋಡಿ ಈ ಥರ ಸೆಂಟರ್ ಕ್ರಾಫ್ಟ್ ತೆಗೆದು ಈ ಪಾರ್ಟಿಷನ್ನೆಲ್ಲ ಒಂದು ಪೋನಿಟೈಲ್ ಥರ ಮೇಲಕ್ಕೆ ತೊಗೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಎಜ್ಜಲ್ಲಿ ಕಟ್ ಮಾಡ್ಕೊತೀನಿ. ಆವಾಗ ಅವಳಿಗೆ ಸ್ಟೆಪ್ ಈಸಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಪಾಪ ಅವಳನ್ನ ಎಷ್ಟು ಕಾಟ ಕೊಟ್ಟಿದ್ದೀನಿ ಹೇರ್ ಕಟ್ ಮಾಡ್ಬೇಕಾದ್ರೆ ಅವಳಿಗೆ ಅಂದರೆ ಹಂಗೆ ಕೂತ್ಕೋ ಹಿಂಗೆ ಕೂತ್ಕೋ ಅಂತ ಹೇಳಿದ್ರೆ ಅವಳು ಫುಲ್ ಬಗ್ಬಿಡ್ಲ ಹಿಂದೆಗೆ ಅಂತ ಹೇಳ್ತಿದ್ಲು. ಹೇರ್ ಕಟ್ ಅನ್ನೋದು ಎಷ್ಟೇ ಆಗಲಿ ತಲೆ ಬಚ್ಚಬೇಕಾದ್ರೂ ಅಷ್ಟೇ ಅಲ್ಲ. ಅವ್ರು ನಿಂತ್ಕೊಳಲ್ಲ, ನಾವು ಬಿಡೋದಿಲ್ಲ. ಇವನ್ ನಾವು ಕೂಡ ನಮ್ಮ ಅಮ್ಮಂದಿರ ಹತ್ರ ಅಷ್ಟೇ. ಬಟ್ ಇವಳು ಅದೇ ರೀತಿ ಮಾಡ್ತಿದ್ಲು. ಇನ್ನು ನಾವು ಮಾಡಬೇಕಲ್ಲ ಹೇರ್ ಕಟ್ಟು ಅಂತ ಮಾಡ್ತಿದ್ವಿ. ಆಮೇಲೆ ನಾನು ಬಾಚಣಿಗೆಯಲ್ಲಿ ಬಾಚ್ಕೊಂಡ್ಬಿಟ್ಟು ಜಸ್ಟ್ ನಾರ್ಮಲಾಗಿ ಯಾವುದು ಎಕ್ಸ್ಟ್ರಾ ಇದೆಯೋ ಅದನ್ನು ಕಟ್ ಮಾಡ್ತಾಯಿದ್ದೆ. ನಾ ಇಲ್ಲಿ ಯಾವುದೇ ಒಂದು ಹೇರ್ ಡ್ರೈಯರ್ ಯಾವುದೇ ಒಂದು ಮಿಷಿನ್ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಸಿಸರ್ ಅಷ್ಟೇ ನಾನು ಯೂಸ್ ಮಾಡಿರೋದು. ಜಸ್ಟ್ ನಾರ್ಮಲ್ ಸಿಸರ್. ನಾನು ಇದಾದಮೇಲೆ ನೋಡಿ ಅವಳಿಗೆ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ ಥರ ಒಂದು ಕ್ಲಚ್ ಹಾಕಿದ್ರೆ
ಆಮೇಲೆ ಇದಾದಮೇಲೆ ಮತ್ತೆ ನಾವು ಫ್ರೀಯಾಗಿದ್ವಿ ಅಂತ ಹೇಳ್ಬಿಟ್ಟು ಒಂದು ಮೆಹಂದಿ ಕಾಂಪಿಟೇಷನ್ ಕೂಡ ನಡೀತು ಇಲ್ಲಿ. ಸೊ ಯಾರು ಚೆನ್ನಾಗಿ ಹಾಕ್ಕೊತಾರೆ ಅಂತ ನಾ ಇಲ್ಲಿ ಒಂದು ಜಸ್ಟ್ ನಾವು ಹಾಕಿರೋದು ಮಾತ್ರ ವಿಡಿಯೋ ಬರುತ್ತೆ. ಈಗ ನೋಡಿ, ಪುಟಾಣಿ ಮಕ್ಕಳೆಲ್ಲ ನನಗಾಕು ಅಕ್ಕ ಅಂತ ಇದ್ರು. ಸರಿ ಅಂತ ಅವ್ರಿಗೂ ಚಿಕ್ಕ ಚಿಕ್ಕ ಒಂದು ಡಿಸೈನ್ಸ್ ಹಾಕಿ ಕಳಿಸ್ದೆ. ಇಲ್ಲಿ ಒಂದು 4 to 5 ಮೆಂಬರ್ಸ್ ಮಾತ್ರ ವಿಡಿಯೋ ತೊಗೊಳಕ್ಕಾಯಿತು. ಸೊ if you like the video, please like and subscribe. Thank you.